ಕರ್ನಾಟಕ ಜನತೆ, ಕರ್ನಾಟಕ ಎಲ್ಲ ಜನತೆಗೆ ನಂದು ಕೋಟಿ ಕೋಟಿ ನಮಸ್ಕಾರಗಳು. ನಾನು ಕಲಬುರಗಿ ತಾಲೂಕಾ ಫಿರೋಜಾಬಾದ್ ಗ್ರಾಮ ನಿವಾಸಿಯಾದ ಅಬ್ದುಲ್ ಲತೀಫ್ ಎಸ್.ಎಂ. ಜಾಗೀರ್ದಾರ. ನಾ ಹಮೇಶಾ ಯಾವಾಗ ಹೋರಾಟಗಾರದಾಗಿರ್ತೀನಿ, ನ್ಯಾಯ ಕೇಳಕ್ಕೆ ಬರ್ತೀನಿ, ಎಲ್ಲ ಮಂದಿಗೆ ಕೊಡ್ತೇವೆ. ನಂದು ಇವತ್ತು ವಿಶೇಷ ಆಗಿ ನಾ ಎಲ್ಲರಿಗೂ ಒಂದು ಮನವಿ ಕೊಡ್ತೀನಿ. ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಂಟಿ ನಿರ್ದೇಶಕ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಾನು ಎಲ್ಲರಿಗೆ ಒಂದು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ಫಿರೋಜಾಬಾದ್ ಗ್ರಾಮ, ಎಲ್ಲ ಫಿರೋಜಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ 3-4 ಹಳ್ಳಿ ಅವರಿಗೆ ವಂಚನೆ ಆಗ್ಯದ. ಇನ್ನೊಂದು ನಾನು ಎಲ್ಲ ಇವರು ತೆಳಗ ಮೇಲೆ ಮಾಡ್ತಾರ, ಇದು ಹಿಂಗಾಗ್ಯದ, ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರ. ಆ ಟೆಕ್ನಿಕಲ್ ಪ್ರಾಬ್ಲಮ್ದಾಗ ಏನದ, ರೈತರಿಗೆ ಅನ್ಯಾಯ ಆಗ್ತದ, ಅವ್ರಿಗೆಲ್ಲ ಕುತ್ತಿಗೆ ಕೊಯ್ದಂಗೆ ಆಗ್ತದ. ಈಗ ನಿಮ್ಗೆ ಸದ್ಯಕ್ಕೆ ಇದ್ದಿದ್ದ ಪರಿಸ್ಥಿತಿ ಹೇಳ್ತೀನಿ. ಕಿರಣಗಿ, ನದ್ದೇಶನೂರ್, ಫಿರೋಜಾಬಾದ್ ಒಂದೇ ಬೆಲ್ಟ್, ಒಂದೇ ಹಾಸಿಗೆ, ಪೂರಾ ಜಮೀನ್ ಕೂಡಿ ಒಂದೇ ಜಮೀನ್, ಒಂದೇ ಹೊಲ ಇದ್ದಂಗದ. ಆದ್ರೆ ಮತ್ತೆ ಅವ್ರಿಗೆ ಇನ್ಶೂರೆನ್ಸ್ ಮೊನ್ನೆ ಕಿರಡಿದವ್ರಿಗೆ ಬಿದ್ದದ, ಮತ್ತೆ ನದ್ದೇಶನೂರ್ ಹೋದ್ರಿಗೆ ಬಂದದ. ಒಂದೇ ಹಾಸಿಗೆ ಇದ್ದಂಗದ. ಇದ್ರಾಗ ಏನ್ ಫಾಲ್ಟ್ ಅದ ನಾವು ಕೇಳ್ತೀವಿ, ನಾವು ಬಂದು ತೋರಿಸ್ಬೇಕು. ಅಧಿಕಾರಿಗಳು ಟೆಕ್ನಿಕಲ್ ಯಾರ ಅದ್ರಾಗ ಏನದ ಅಂತ ತೋರಿಸ್ಬೇಕು. ಇನ್ಶೂರೆನ್ಸ್ ತಗೋತಾರ, ಇನ್ಶೂರೆನ್ಸ್ ತಗೊಂಡಿದ್ದು ಇದು ಇಂಡಿವಿಜುವಲ್ ತಗೊಂಡಿರಿ, ನೀವು ವ್ಯಕ್ತಿಗತ ತಗೊಂಡಿರಿ. ಒಂದು ಸರ್ವೆ ನಂಬರ ಒಂದು ವ್ಯಕ್ತಿದು ನೀವು ಇನ್ಶೂರೆನ್ಸ್ ಮಾಡ್ಕೊಂಡಿರಿ. ನೀವು ಸೋಮಾಯಿಕೆ ಯಾಕೆ ಮಾಡ್ತೀರಿ? ನೀವು ಅಲ್ಲಿ ನಾವು ಪರೀಕ್ಷೆ ಮಾಡಿವಿ ಅಂತ ಹೇಳಿ ಆ ಒಂದೇ ಜಮೀನ್ ಪರೀಕ್ಷೆ ಮಾಡ್ಬೇಕು. ಆ ಜಮೀನ್ದಾಗ ಹಾಳಾಗಿತ್ತಂದ್ರೆ ಕೊಡಬಾರ್ದು, ಹಾಳಾಗಿತ್ತಂದ್ರೆ ಕೊಡ್ಬೇಕು. ನೀವು ಹೇಳಿ ನೋಡ್ರಿ ನೋಡಮ್ಮ, ನೀವು ಇನ್ಶೂರೆನ್ಸ್ ಹ್ಯಾಂಗ್ ಕಟ್ಕೊಂಡ್ರಿ? ಇನ್ಶೂರೆನ್ಸ್ ಕಟ್ಕೊಂಡಿರಿ ಹ್ಯಾಂಗ? ಒಂದೇ ಸರ್ವೆ ನಂಬರ್, ಒಂದೇ ಜಮೀನ, ಒಂದೇ ವ್ಯಕ್ತಿದು ಇನ್ಶೂರೆನ್ಸ್ ಕಟ್ಕೊಂಡ್ರಿ. ಸ್ವಾಮಾಯಿಕ ಯಾಕೆ ತರ್ತೀರಿ? ಜನರಲ್ ಆಗಿ ಕೇಳಿದ್ರೆ ಅಲ್ಲಿ ಯಾವಾಗ ಒಂದು ಸರ್ವೆ ನಂಬರ್ ನೋಡ್ರಿ ಅಂತ ಅದು ನೀವು ಹೇಳ್ತಾರ. ಆ ನೀವು ತಗೊಂಡ್ರಿ, ನಮ್ಮಲ್ಲಿ ಸ್ವಾಮಾಯಿಕ ಇನ್ಶೂರೆನ್ಸ್ ತಗೊಂಡ್ರಿ ಇಲ್ಲ. ಇದು ನಮ್ಗೆ ರೈತರಿಗೆ ಅನ್ಯಾಯ ಆಗ್ಯದ, ಮೋಸ ಆಗ್ಯದ. ಇಂಥ ಮೋಸ ಸರ್ಕಾರ ಕೊಡಬಾರ್ದು. ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು. ರೈತರದು ಪಾಪ ಹಚ್ಕೋಬಾರ್ದು. ಇದು ಇನ್ನ ಎಲ್ಲ ಅಧಿಕಾರಿಗಳಿಗೆ ಅದು ಇನ್ನ ಮುಟ್ಟಿಲ್ಲ ಪರಮಾತ್ಮಂದು ಹೇಟ. ರೈತರಿಗೆ, ಅಮಾಯಕರಿ, ಬಡವರಿಗೆ ಅನ್ಯಾಯ ಮೋಸ ಮಾಡಿದ್ರೆ ಅದು ಏನು ಬರ್ತದ ಅಂಬದು ಇನ್ನ ಬಂದಿಲ್ಲ ನಿಮ್ಗ. ಅದು ಬಂತಂದ್ರೆ ಅರು ಬರ್ತದ, ತಿಳ್ಕೋರಿ. ನಾ ಎಲ್ಲ ಕಲಬುರಗಿ ಜಿಲ್ಲಾ ಅಧಿಕಾರಿಗಳಿಗೆ, ಕಲಬುರಗಿ ಜಂಟಿ ನಿರ್ದೇಶಕರಿಗೆ, ಕಲಬುರಗಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಾನು ಎಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಮ್ಮ ಇನ್ಶೂರೆನ್ಸ್ ನಮ್ಮ ಹಕ್ಕ. ಯಾಕೆ ವಂಚನೆ ಆಗ್ಯದ ನಿಮ್ಗೆ ಅದು ಕೊಡ್ಬೇಕು, ಅದು ಕೊಡ್ತಕ್ಕದ ಕೊಡ್ಬೇಕು. ಅದು ಯಾವಾಗಾರ ನೀವು ತಂದು ಅದು ಹಂಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಆಗ್ಬಾರ್ದು. ಕೂಡ್ರಿ ಅಂತ ಹೇಳಿ ನಾವು ನಿಮ್ಗೆ ಒತ್ತಾಯ ಮಾಡ್ತೇವಿ. ಕುಡಬೇಕು ನೀವು. ಯಾಕ ನಾವೇನ್ ಪಾಪ ಮಾಡೀವಿ, ನಾವು ತಪ್ಪು ಮಾಡೀವಿ, ನಮ್ಗೆ ಹಾಳಾಗ್ಯದ, ನಮ್ಗೆ ನುಕ್ಸಾನ್ ಆಗ್ಯದ, ತಗೊಂಡ್ರಿ. ಮುಂದೆ ಹಿಂಗಾದ್ರೆ ಏನು ಸರಿಯಲ್ಲ. ನಿಮ್ ಕೈ ಮುಗಿದು ಹೇಳ್ತೇನೆ, ಇದು ಮಾಡಬೇಡ್ರಿ. ಎಲ್ಲ ಅಧಿಕಾರಿಗಳು ಕೂಡಿ ನಮ್ಮ ಇನ್ಶೂರೆನ್ಸ್ ಕಟ್ರಿ. ಇನ್ನ ಒಂದು ವಿಶೇಷ ಆಗಿ ನಾನು ಇವತ್ತ ವಿಶೇಷ ಅಂದ್ರೆ ಸ್ಪೆಷಲ್ ಆಗಿ ಎಲ್ಲ ಜನತೆನೂ ಇದು ವಿಚಾರ ಕೇಳಬೇಕು, ಇದರ ಬಗ್ಗೆ ವಿಚಾರ ಮಾಡಬೇಕು. ನಾನು ವಿಶೇಷವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ, ಎಲ್ಲ ರೈತ ಬಾಂಧವರ ವತಿಯಿಂದ, ಎಲ್ಲ ಬಡವ ಜನರ ವತಿಯಿಂದ ನಾನು ಕೋಟಿ ಕೋಟಿ ನಮಸ್ಕಾರ, ಸಲಾಂ, ಆದಾಬ್, ನಮಸ್ಕಾರ.
ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ನಾನು ಒಂದು ಮನವಿ ಕೋರ್ತೇನೆ. ಎಲ್ಲಾ ರೈತರ ಕಡೆಯಿಂದ ನಾ ಮನವಿ ಕೋರ್ತೇನೆ. ಎಲ್ಲಾ ಕಡೆ ಬಂದದ, ನಮ್ ಫಿರೋಜಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿಲ್ಲ. 3-4 ಹಳ್ಳಿಗೆ ಎಲ್ಲಾ ಕಡೆನೂ ಆಗ್ಯದ. ನಮ್ಗೆ ನುಕ್ಸಾನ್ ಆಗಿದೆ, ರೈತರಿಗೆ ಬಂದಿಲ್ಲ. ಮಾನ್ಯ ಖರ್ಗೆ ಸಾಹೇಬ್ರೆ, ನೀವು ಕಲಬುರ್ಗಿಯವರು, ನಾವು ಕಲಬುರ್ಗಿಯವರು, ಎಲ್ಲಾ ನಾವು ಒಂದೇ ಇವಿ. ಈಗ ನೀವು ಉಸ್ತುವಾರಿನು ನೀವೇ ಇರಿ, ಅದ್ರಾಗ ಹೋಮ್ ಮಿನಿಸ್ಟರ್ ನಿಮ್ ದೊಡ್ಡ ಶಕ್ತಿ ಅದ. ನಿಮ್ಗೆ ಇದು ಮಾಡ್ಸಂತ ಶಕ್ತಿ ನಿಮ್ಮಲ್ಲಿ ಅದ, ದೇವರು ಕೊಟ್ಟಾನ. ಈಗ ನೀವು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಿಮ್ಗೆ ಎಲ್ಲಾ ರೈತರ ಕಡೆಗೂ ನಾ ಮನವಿ ಮಾಡ್ತೀನಿ. ನಮ್ಮ ಎಲ್ಲಾ ಕಲಬುರಗಿ ಜಿಲ್ಲಾ ರೈತರಿಗೆ, ಎಲ್ಲಾ ಕಲಬುರಗಿದವ್ರಿಗೆ, ನಮ್ಮ ಎಲ್ಲಾ ಕಲಬುರಗಿ ಬಾಂಧವ್ರಿಗೆ ನಾವು ಒಂದೇ ಇವಿ. ನಿಮ್ಮಲ್ಲಿ ಒಂದು ಅಧಿಕಾರ ಅದ, ಶಕ್ತಿ ಅದ, ನಮ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ರಿ, ಮುಂದೆ ಎಲ್ಲರಿಗೂ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ನಿಮ್ಮಲ್ಲಿ ಒಂದೇನಪ್ಪಾ ಅಂತಂದ್ರೆ ನಮಸ್ಕಾರವನ್ನು ಮಾಡುತ್ತಾ ಧನ್ಯವಾದವನ್ನು ಸಲ್ಲಿಸಿ ಇದು ಮಾತು ಮುಗಿಸ್ತಾನೆ. ಧನ್ಯವಾದ.